ಕಣೆ ಪ್ರಾರ್ಥನೆ ಗೀತೆಯನ್ನ ನೆರವೇರಿಸಿಕೊಟ್ಟಂತಹ ಶ್ರೀಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ವೇದಿಕೆಗೆ ವೀರೇಶ್ ಆಜೂರವರು, ಹೋಳಿಯಪ್ಪ ಸೂರದೂರು ಹಾಗೆ ಸದಾನಂದ ಆದಿಮನಿಯವರು ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸಮಾವೇಶದ ವೇದಿಕೆಯ ದೃಶ್ಯವನ್ನು ನೋಡ್ತಾ ಇದ್ದೀರಿ. 2008ರಿಂದ 26ರವರೆಗಿನ ಲೆಕ್ಕ. ಪಂಚಮಸಾಲಿ ಜಗದ್ಗುರು ಪೀಠದ ಟ್ರಸ್ಟಿಗಳಿಂದ ಲೆಕ್ಕ ಕೊಡುವಂತ ಕಾರ್ಯಕ್ರಮ ಅಂತ ಬ್ಯಾನರ್ ಹಾಕಿದ್ದಾರೆ. ಟ್ರಸ್ಟಿಗಳು ವೇದಿಕೆಯಲ್ಲಿದ್ದಾರೆ. ಬಸವರಾಜ ದಿಂಡೂರ ಸೇರಿ ಟ್ರಸ್ಟಿಗಳು ವೇದಿಕೆಯಲ್ಲಿರೋದನ್ನ ನೋಡ್ತಾ ಇದ್ದೀರಿ ನೀವು. ಲೆಕ್ಕ ಕೇಳಿದವರಿಗಿಲ್ಲ. ಅಲ್ಲಿ ಯಾರು ಲೆಕ್ಕ ಕೊಡಿ ಅಂತ ಅಭಿಯಾನ ಮಾಡಿದ್ರು ಅವರು ಸಮಾವೇಶದಲ್ಲಿಲ್ಲ. ಅವರು ಮಠದ ಬಾಗಿಲಿನ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ, ಪ್ರತಿಭಟನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಅರುಣ್ ಕುಮಾರ್ ಪೂಜಾರ್ ಸೇರಿ ವಚನಾನಂದ ಶ್ರೀಗಳ ಬೆಂಬಲಿಗರು ಮತ್ತು ಈ ಅಭಿಯಾನ ಶುರು ಮಾಡಿದವರು, ಲೆಕ್ಕ ಕೊಡಿ ಅಂತ ಕೇಳಿದವರು, ಅವರು ಸಮಾವೇಶಕ್ಕೆ ಬರಲಿಲ್ಲ. ಅವರು ಇಲ್ಲಿ ಧಿಕ್ಕಾರ ಕೂಗ್ತಾ ಇದ್ದಾರೆ, ಘೋಷಣೆ ಕೂಗ್ತಾ ಇದ್ದಾರೆ. ಯಾರು ಲೆಕ್ಕ ಕೇಳಬೇಕಿತ್ತೋ ಲೆಕ್ಕ ಕೇಳೋದಕ್ಕೆ ಅವರಿಲ್ಲ, ಲೆಕ್ಕ ಕೊಡೋದಕ್ಕೆ ಇವ್ರು ರೆಡಿ ಇದ್ದಾರೆ. ನಾವು ಅದನ್ನು ಬಾಯ್ಕಾಟ್ ಮಾಡ್ತೀವಿ, ನಾವಿಲ್ಲ ಅದರಲ್ಲಿ. ಇವ್ರಿಗೆ ಬೇಕಾದಂಗೆ ಲೆಕ್ಕ ಕೊಡ್ತಾರೆ. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ಮಾಡ್ತಾರೆ. ಅದಾಗಲ್ಲ, ನಮಗೆ ಧರ್ಮದ ಲೆಕ್ಕ ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಇನ್ನು ವಚನಾನಂದ ಶ್ರೀಗಳನ್ನು ಆಹ್ವಾನಿಸಲಾಗಿತ್ತು, ವಚನಾನಂದ ಶ್ರೀಗಳು ಬಂದಿಲ್ಲ. ಧರ್ಮದ ಲೆಕ್ಕ ಕೊಡಿ, ಬೇರೆ ಲೆಕ್ಕ ಬೇಡ ಅಂತ ಈಗ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ. ಟ್ರಸ್ಟಿಗಳು ಬಂದಿದ್ದಾರೆ, ವೇದಿಕೆಯಲ್ಲಿದ್ದಾರೆ, ಮತ್ತು ಅವರ ಬೆಂಬಲಿಗರು ಇದ್ದಾರೆ, ಟ್ರಸ್ಟಿಗಳ ಬೆಂಬಲಿಗರು ಇದ್ದಾರೆ. ಆದರೆ ವಚನಾನಂದ ಶ್ರೀಗಳ ಬೆಂಬಲಿಗರು, ಲೆಕ್ಕ ಕೊಡಿ ಅಭಿಯಾನ ಮಾಡಿದವರು, ಇವರು ಸಮಾವೇಶಕ್ಕೆ ಬಂದಿಲ್ಲ. ಮಠದಲ್ಲಿದ್ದಾರೆ ಅವರೆಲ್ಲ, ಬಟ್ ಸಮಾವೇಶದ ಸ್ಥಳಕ್ಕೆ ಬಂದಿಲ್ಲ. ಬಿಸಿ ಉಮಾಪತಿ, ಬಸವರಾಜ ದಿಂಡೂರ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ. ಅವ್ರು ಹೇಳ್ತಾ ಇರೋದು, ಲೆಕ್ಕ ನಾವು ಕೊಡ್ತೀವಿ, ಮಠ ಬಿಟ್ಟು ವಚನಾನಂದ ಶ್ರೀಗಳು ಹೋಗ್ಲಿ. ಆದ್ರೆ ವಚನಾನಂದ ಶ್ರೀಗಳ ಬೆಂಬಲಿಗರು ಈಗ ಹೇಳ್ತಾ ಇರೋದು, ಅವರು ಕೊಡ್ತಾ ಇರುವಂತ ಲೆಕ್ಕ ಸರಿ ಇಲ್ಲ ಅಂತ, ಕೊಡೋದಕ್ಕಿಂತ ಮೊದಲೇ ಲೆಕ್ಕ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.